ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದೆ. ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾ ಇದೀಗ ಜೂನ್ 4ಕ್ಕೆ ಪೋಸ್ಟ್ಪೋನ್ ಆಗಿದೆ. ಸೊ ಈ ಪೋಸ್ಟ್ಪೋನ್ ಆದ ನಂತರ ನಟ ಯಶ್ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ಅಂತೂ ಆಗಿರುತ್ತೆ. ಇನ್ನೇನು ಕೆಲವು ದಿನಗಳಿದೆ, ಅಷ್ಟರಲ್ಲಿ ಟಾಕ್ಸಿಕ್ನ ನೋಡ್ಬೋದು ಅಂತ ಅನ್ಕೊಂಡವರಿಗೆ ಈ ಒಂದು ಪೋಸ್ಟ್ಪೋನ್ ಅಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಪೋಸ್ಟ್ಪೋನ್ ಆಗ್ತಾ ಇರೋದು. ಸೊ ಹೀಗಾಗಿ ಅಭಿಮಾನಿಗಳಿಗೆ ಒಂದಷ್ಟು ಬೇಸರ ಇದೆ. ಮತ್ತೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿರೋದಕ್ಕೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ನೆಗೆಟಿವ್ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ, ಮಾರ್ಚ್ 19ನೇ ತಾರೀಕಿಗೆ ಲಾಸ್ಟ್ ಇಯರ್ ಏನು ರಿಲೀಸ್ ಆಗಿ ಸೂಪರ್ ಡ್ಯೂಪರ್ ಹಿಟ್ ಆಗಿತ್ತು ದುರಂಧರ್ ಪಾರ್ಟ್ 1, ಅದರ ಮುಂದುವರೆದ ಭಾಗ ಪಾರ್ಟ್ 2 ಕೂಡ ಅದೇ ದಿನ ಬರ್ತಾ ಇದೆ. ಸೊ ಟಾಕ್ಸಿಕ್ ಹಾಗೂ ದುರಂಧರ್ ಪಾರ್ಟ್ 2 ಈ ಎರಡೂ ಚಿತ್ರಗಳ ನಡುವೆ ಪೈಪೋಟಿ ಏರ್ಪಡುತ್ತೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಬಾಕ್ಸ್ ಆಫೀಸ್ ನಲ್ಲಿ ಯಾವ ಚಿತ್ರ ಜಾಸ್ತಿ ಕಲೆಕ್ಷನ್ ಮಾಡ್ಕೊಳ್ಳುತ್ತೆ, ಈ ರೀತಿಯ ಲೆಕ್ಕಾಚಾರಗಳು ಎರಡೂ ನಟರ ಅಭಿಮಾನಿಗಳ ಕಡೆಯಿಂದ ಕೇಳಿ ಬರ್ತಾ ಇತ್ತು. ಇದೀಗ ಯಾವಾಗ ಟಾಕ್ಸಿಕ್ ಪೋಸ್ಟ್ಪೋನ್ ಆಯ್ತು, ಪೋಸ್ಟ್ಪೋನ್ ಆದ ನಂತರ ದುರಂಧರ್ಗೆ ಹೆದರುಕೊಂಡೇ ಟಾಕ್ಸಿಕ್ ಚಿತ್ರ ಪೋಸ್ಟ್ಪೋನ್ ಆಗಿದೆ. ಲಾಸ್ಟ್ ಇಯರ್ ರಿಲೀಸ್ ಆದಂತಹ ಸಿನಿಮಾ, ಆ ಸಿನಿಮಾದ ಗುಂಗಿನಲ್ಲಿ ಇವತ್ತಿಗೂ ಕೂಡ ಜನ ಇದ್ದಾರೆ. ಆಲ್ರೆಡಿ 2025ರಲ್ಲಿ ರಿಲೀಸ್ ಆದಂತಹ ಪಾರ್ಟ್ 1, 2026ರಲ್ಲಿ ಪಾರ್ಟ್ 2 ಬರ್ತಾ ಇದೆ. ಹಾಗಾಗಿ ಈ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಟಾಕ್ಸಿಕ್ ಗಿಂತ ಅಂತ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ದುರಂಧರ್ಗೆ ಟಾಕ್ಸಿಕ್ ಚಿತ್ರತಂಡ ಹೆದರುಕೊಂಡೇನೆ ಈ ರೀತಿಯ ನಿರ್ಧಾರ ಕೈಗೊಂಡಿದೆ ಅಂತ. ಆದರೆ ಟಾಕ್ಸಿಕ್ ಚಿತ್ರತಂಡ ಹೇಳ್ತಾ ಇರೋದೇನು, ಮಿಡಲ್ ಈಸ್ಟ್ ನಲ್ಲಿ ಅಂದ್ರೆ ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧ ಆರಂಭ ಆಗಿದೆ. ಯುದ್ಧ ಆರಂಭ ಆಗಿರೋದ್ರಿಂದ ಈ ಯುದ್ಧ ಟಾಕ್ಸಿಕ್ ಚಿತ್ರದ ರಿಲೀಸ್ ಮೇಲೂ ಕೂಡ ಅಫೆಕ್ಟ್ ಮಾಡುತ್ತೆ. ಈ ಚಿತ್ರ ಕನ್ನಡದ ಜೊತೆಗೆ ಇಂಗ್ಲಿಷ್ನಲ್ಲೂ ಏಕಕಾಲಕ್ಕೆ ಚಿತ್ರೀಕರಣ ಆಗಿರೋದ್ರಿಂದ ಇಂಗ್ಲಿಷ್ ಭಾಷೆಯಲ್ಲೂ ಈ ಚಿತ್ರವನ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಯುದ್ಧ ನಮ್ಮ ಚಿತ್ರದ ರಿಲೀಸ್ ಮೇಲೆ ಅಥವಾ ಕಲೆಕ್ಷನ್ ಮೇಲೆ ಅಥವಾ ಸ್ಕ್ರೀನ್ಗಳ ಸಂಖ್ಯೆ ಅಂದ್ರೆ ರಿಲೀಸ್ ಮಾಡಬೇಕಾದಂತಹ ಸ್ಕ್ರೀನ್ಗಳ ಸಂಖ್ಯೆಗಳ ಮೇಲೆ ಸಾಕಷ್ಟು ಅಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಚಿತ್ರವನ್ನ ನಾವು ಮಾರ್ಚ್ 19ಕ್ಕೆ ರಿಲೀಸ್ ಮಾಡ್ತಾ ಇಲ್ಲ, ಜಸ್ಟ್ ಬಿಕಾಸ್ ಆಫ್ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವಂತಹ ವಾರ್ನ ಸಲುವಾಗಿ ಅನ್ನೋದನ್ನ ಟಾಕ್ಸಿಕ್ ಚಿತ್ರತಂಡ ಕ್ಲಿಯರ್ ಆಗಿ ಹೇಳಿದೆ. ಹೌದಾ, ಇದು ನಿಜಾನ ಅಂತ ನಾವು ನೋಡೋದಾದ್ರೆ ಹೌದು ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಮಿಡಲ್ ಈಸ್ಟ್ ನಲ್ಲಿ ಅಂದ್ರೆ ಯಾವೆಲ್ಲ ಕಂಟ್ರಿಗಳು ಬರುತ್ತೆ ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಸೌದಿ ಅರೇಬಿಯಾ, ದುಬೈ, ಈಜಿಪ್ಟ್, ಕುವೈತ್, ಓಮನ್, ಕತಾರ್, ಆಲ್ಮೋಸ್ಟ್ ಈ ಎಲ್ಲ ದೇಶಗಳ ಮೇಲೂ ಸಹ ಇರಾನ್ ಅಲ್ಲಿರುವಂತಹ ಅಮೇರಿಕಾದ ಸೇನಾ ನೆಲೆಗಳೇನಿತ್ತು ಅದರ ಮೇಲೆ ಬಾಂಬನ್ನು ಹಾಕುವುದರ ಮೂಲಕ ಅಫಿಷಿಯಲ್ ಆಗಿ ಒಂದು ಯುದ್ಧವನ್ನ ಮಾಡ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಈ ಇಷ್ಟು ದೇಶಗಳಲ್ಲಿ ಎಷ್ಟು ಸ್ಕ್ರೀನ್ಗಳಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಓವರ್ ಆಲ್ ಸ್ಕ್ರೀನ್ಗಳ ಸಂಖ್ಯೆಯನ್ನು ನೋಡೋದಾದ್ರೆ, ಸೌದಿ ಅರೇಬಿಯಾದಲ್ಲಿ 700+ ಸ್ಕ್ರೀನ್ಗಳಿದೆ, ದುಬೈನಲ್ಲಿ 333ಕ್ಕಿಂತ ಹೆಚ್ಚಿನ ಸ್ಕ್ರೀನ್ಗಳಿದೆ, ಈಜಿಪ್ಟ್ನಲ್ಲಿ 250+, ಕುವೈತ್ನಲ್ಲಿ 100+, ಓಮನ್ನಲ್ಲಿ 50+, ಹಾಗೂ ಕತಾರ್ನಲ್ಲಿ 75+ ಸ್ಕ್ರೀನ್ಗಳಿದೆ. ಈ ಎಲ್ಲಾ ಸ್ಕ್ರೀನ್ಗಳು ಸಹ ಟಾಕ್ಸಿಕ್ಗೆ ಸಿಗ್ತಾ ಇತ್ತು ಅಂತಲ್ಲ, ಈ ಎಲ್ಲಾ ಸ್ಕ್ರೀನ್ಗಳಲ್ಲಿ ಅಟ್ಲೀಸ್ಟ್ 30-40% ಸ್ಕ್ರೀನ್ ಟಾಕ್ಸಿಕ್ಗೆ ಸಿಕ್ಕಿದ್ರು ಕೂಡ ಆಲ್ಮೋಸ್ಟ್ ಹತ್ತಿರ 500-600 ಸ್ಕ್ರೀನ್ಗಳು ಮಿಡಲ್ ಈಸ್ಟ್ ನಲ್ಲಿ ಟಾಕ್ಸಿಕ್ ಚಿತ್ರತಂಡಕ್ಕೆ ಅಥವಾ ಟಾಕ್ಸಿಕ್ ಚಿತ್ರಕ್ಕೆ ಸಿಗ್ತಾ ಇತ್ತು. ಸೊ ಹೀಗಾಗಿ ಈ ಕಾರಣದಿಂದಾಗಿ ಆಲ್ಮೋಸ್ಟ್ 500-600 ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ತೊಂದರೆ ಆಗಬಹುದು ಅಲ್ಲ, ಆಗೇ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಈಗ ಆ ದೇಶಗಳಲ್ಲಿ ಇರುವಂತಹ ಸಿಚುವೇಶನ್ ಗೊತ್ತು. ಆ ದೇಶ ಈಗ ಅಲರ್ಟ್ ಅಂದ್ರೆ ರೆಡ್ ಅಲರ್ಟ್ ನಲ್ಲಿ ಇರುವಂತಹ ದೇಶಗಳಾಗಿದೆ. ಅಲ್ಲಿ ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಸೆಕ್ಟರ್ ನಲ್ಲಾಗ್ಲಿ ಸ್ಪೋರ್ಟ್ಸ್ ಸೆಕ್ಟರ್ ನಲ್ಲಾಗ್ಲಿ ಯಾವುದೂ ಕೂಡ ಏನು ನಡೀತಾ ಇಲ್ಲ, ಕರೆಕ್ಟ್ ಆಗಿ ನಡೀತಾ ಇಲ್ಲ. ಸೊ ಹೀಗಾಗಿ ಟಾಕ್ಸಿಕ್ ಚಿತ್ರತಂಡ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಚಿತ್ರ ಕನ್ನಡದ ಜೊತೆಗೆ ಇಂಗ್ಲಿಷ್ ನಲ್ಲೂ ಏಕಕಾಲಕ್ಕೆ ಶೂಟ್ ಆಗಿ ರಿಲೀಸ್ ಮಾಡ್ಕೊಂಡಿರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಈ ಕಾರಣಕ್ಕಾಗಿಯೇ ಮಿಡಲ್ ಈಸ್ಟ್ ನಲ್ಲಿರುವಂತಹ ಒಂದಷ್ಟು ಸ್ಕ್ರೀನ್ಗಳ ಸಂಖ್ಯೆ ಮೇಲೆ ಚಿತ್ರತಂಡ ಕಣ್ಣಿಟ್ಟಿದೆ. ಸೊ ಸ್ಕ್ರೀನ್ಗಳ ಸಂಖ್ಯೆಯಲ್ಲಿ ಹೊಡೆತ ಬಿದ್ದ ಕಾರಣಕ್ಕೇನೆ ಟಾಕ್ಸಿಕ್ ಚಿತ್ರ ಮಾರ್ಚ್ 19ರಿಂದ ಜೂನ್ 4ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಇದರ ಜೊತೆಗೆ ಟಾಕ್ಸಿಕ್ ಚಿತ್ರ ಪೋಸ್ಟ್ಪೋನ್ ಆಗಿರೋದ್ರಿಂದ ಸಾಕಷ್ಟು ಚಿತ್ರಗಳಿಗೆ, ನಮ್ಮ ಕನ್ನಡದ ಚಿತ್ರಗಳು ಸೇರಿದಂತೆ ಪರಭಾಷೆಯ ಚಿತ್ರಗಳಿಗೆ ಒಂದಷ್ಟು ದಾರಿಯನ್ನ ಮಾಡಿಕೊಟ್ಟಂಗಾಗಿದೆ. ಯಾಕೆ ಅಂತಂದ್ರೆ ಮಾರ್ಚ್ 19ಕ್ಕೆ ಸಾಕಷ್ಟು ಚಿತ್ರಗಳು ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವು. ಆದರೆ ಒಂದು ಕಡೆ ದುರಂಧರ್ 2, ಇನ್ನೊಂದು ಕಡೆ ಟಾಕ್ಸಿಕ್ ಎರಡೂ ರಿಲೀಸ್ ಇರೋದ್ರಿಂದ ಈ ಎರಡೂ ಚಿತ್ರಗಳ ಸೆಂಟರ್ನಲ್ಲಿ ನಮ್ಮ ಸಿನಿಮಾ ಸೇರ್ಕೊಂಡ್ರೆ ಅದು ವಾಶೌಟ್ ಆಗೋಗುತ್ತೆ ಅನ್ನೋ ಭಯಕ್ಕೋಸ್ಕರ ಸಾಕಷ್ಟು ಜನ ಸಿನಿಮಾಗಳನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಈಗ ಯಾವಾಗ ಮಾರ್ಚ್ 19
19ಕ್ಕೆ ನಾವು ಬರ್ತಾ ಇಲ್ಲ ಅಂತ ಟಾಕ್ಸಿಕ್ ಹೇಳ್ತೋ ಅದೇ ದಿನಕ್ಕೆ ಕನ್ನಡದಲ್ಲಿ ಲವ್ ಮಾಕ್ಟೈಲ್ 3 ಚಿತ್ರ ರಿಲೀಸ್ ಆಗ್ತಾ ಇದೆ. ಡಾರ್ಲಿಂಗ್ ಕೃಷ್ಣ, ಮಿಲ್ನಾ ನಾಗರಾಜ್ ದಂಪತಿಯ ಅಭಿನಯದ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದ್ರ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಸಹ ಸಾಕಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ ಟಾಕ್ಸಿಕ್ ಚಿತ್ರ ಪೋಸ್ಟ್ ಪೋನ್ ಆಗಿರೋದ್ರಿಂದ ಒಂದು ಚಿತ್ರಕ್ಕೆ ತೊಂದರೆ ಆಗಿದೆ ಅಂತ ಇದೀಗ ಬಾಲಿವುಡ್ನಿಂದ ನ್ಯೂಸ್ ಸುದ್ದಿ ಕೇಳಿ ಬರ್ತಾ ಇದೆ. ಯಾವ್ದಪ್ಪ ಆ ಸಿನಿಮಾ ಅಂತಂದ್ರೆ ವರುಣ್ ಧವನ್ ಅಭಿನಯದ ಹೇ ಜವಾನಿ ತೋ ಇಶ್ಕ್ ಹೋನಾ ಹೇ. ಈ ಸಿನಿಮಾ ಜೂನ್ 4ನೇ ತಾರೀಕಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿತ್ತು. ಅದರ ಜೊತೆಗೆ ಈಗ ಆಲ್ರೆಡಿ ಡೇಟ್ ಅನ್ನ ಸಹ ಅನೌನ್ಸ್ ಮಾಡಿತ್ತು. ಆದರೆ ಟಾಕ್ಸಿಕ್ ಚಿತ್ರತಂಡ ಮಾರ್ಚ್ 19ರಿಂದ ಜೂನ್ 4ಕ್ಕೆ ಪೋಸ್ಟ್ ಪೋನ್ ಮಾಡ್ಕೊಂಡಿದೆ. ಆದರೆ ಯಾವುದೇ ರೀತಿಯ ಅಂದ್ರೆ ಟಾಕ್ಸಿಕ್ ಚಿತ್ರಕ್ಕಿಂತ ಮುಂಚೆನೆ ನಾವು ಡೇಟ್ ಅನ್ನ ಅನೌನ್ಸ್ ಮಾಡಿದ್ವಿ. ಆದರೂ ಕೂಡ ನಮ್ಮ ಬಳಿ ಒಂದು ಮಾತನ್ನ ಕೇಳದೆ, ನಮ್ಮ ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ಅವತ್ತು ರಿಲೀಸ್ ಮಾಡ್ತಾ ಇರೋದ್ರಿಂದ ನಮ್ಮ ಚಿತ್ರಕ್ಕೆ ಹೊಡೆತ ಬೀಳುತ್ತೆ ಅಂತಂತ ಈ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಈಗ ಆಲ್ರೆಡಿ ಅಪಸ್ವರವನ್ನ ಎತ್ತೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ನನಗೆ ಒಂದು ಖುಷಿ ಅಂತೂ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಬಾಲಿವುಡ್ನ ಸಿನಿಮಾಗಳು ಇಲ್ಲಿಗೆ ಬಂದು ರಿಲೀಸ್ ಆಗಿ ದೊಡ್ಡ ಮಟ್ಟದ ಕಲೆಕ್ಷನ್ ಅನ್ನ ಮಾಡ್ಕೊಂಡು ಹೋಗ್ತಾ ಇತ್ತು. ಅದರ ಜೊತೆಗೆ ನಮ್ಮ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗ್ತವೆ ಅಂತಂದ್ರೆ ನಗಾಡುವಂತಹ ಕಾಲ ಒಂದಿತ್ತು. ಆದರೆ ಈಗ ಕನ್ನಡದ ಒಂದು ಸಿನಿಮಾ ಬಾಲಿವುಡ್ನಲ್ಲಿ ಹೇಳದೆ ಕೇಳದೆ ಒಂದು ರಿಲೀಸಿಂಗ್ ಡೇಟ್ ಅನ್ನ ಬದಲಾಯಿಸಿಕೊಂಡಿರೋದಕ್ಕೆ ಹೆದರಿಕೊಂಡಿದೆ. ನಮ್ಮನ್ನ ಕೇಳಬೇಕಾಗಿತ್ತಲ್ವಾ, ಅಟ್ಲೀಸ್ಟ್ ನಮ್ಮನ್ನ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ನಾವು ಮುಂಚೆನೇ ಡೇಟನ್ನು ಅನೌನ್ಸ್ ಮಾಡಿದ್ವಿ. ಈಗ ನಮ್ಮ ಡೇಟ್ಗೆ ನೀವು ಬರೋದ್ರಿಂದ ನಮ್ಮ ಚಿತ್ರಕ್ಕೂ ಕೂಡ ಅಫೆಕ್ಟ್ ಆಗುತ್ತೆ ಎನ್ನುವ ಮನಸ್ಥಿತಿಗೆ ಬಾಲಿವುಡ್ ಬಂದಿದೆ ಅಂತಂದ್ರೆ ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಚಿತ್ರರಂಗವನ್ನ ತುಂಬಾ ಕ್ಲೋಸ್ ಆಗಿ ನೋಡ್ಕೊಂಡು ಬಂದಿದ್ದೀವಿ. ಈ ರೀತಿಯ ಬೆಳವಣಿಗೆಗಳು ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಅದ್ಭುತವಾದಂತಹ ಬೆಳವಣಿಗೆ ಅಂತ ನನಗನ್ಸುತ್ತೆ. ಅಂಡ್ ಈ ರೀತಿಯ ವಾದವನ್ನ ಮಾಡ್ತಾ ಇರುವಂತಹ ಬಾಲಿವುಡ್ ಮಂದಿಗೆ ನಾನು ಕೇಳೋದಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಕರ್ನಾಟಕದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಬೇಕಾದ್ರೆ ಕನ್ನಡದಲ್ಲಿ ನಿಮ್ಮ ಸಿನಿಮಾ ರಿಲೀಸಿಂಗ್ ಟೈಮ್ನಲ್ಲಿ ಯಾವ ಚಿತ್ರ ರಿಲೀಸ್ ಆಗ್ತಾ ಇದೆ, ಯಾವೆಲ್ಲ ಚಿತ್ರಗಳು ಕ್ಯೂನಲ್ಲಿ ನಿಂತ್ಕೊಂಡಿದೆ, ಅವ್ರ ಪರ್ಮಿಷನ್ ಏನಾದ್ರು ತಗೊಂಡು ಇಷ್ಟು ವರ್ಷಗಳ ಕಾಲ ನೀವು ಕರ್ನಾಟಕದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ಕೊಂಡು ಬಂದ್ರಾ? ಇಲ್ಲ ಅಲ್ವಾ? ಕನ್ನಡದಲ್ಲಿ ಯಾವ ಸಿನಿಮಾ ಆದರೂ ರಿಲೀಸ್ ಆಗಲಿ, ಅಲ್ಲಿ ನಮ್ಮ ಸಿನಿಮಾ ನೋಡೋ ಜನ ಇದ್ದಾರೆ, ನಮ್ಮ ಸಿನಿಮಾನ ನೋಡ್ತಾರೆ. ಬೆಂಗಳೂರು, ಕರ್ನಾಟಕ ಅಂತ ಬಂದಾಗ ಬೇರೆ ಬೇರೆ ಭಾಷೆಯ ಜನರು ಹೆಚ್ಚಾಗಿ ಇದ್ದಾರೆ. ಅದನ್ನು ನಂಬಿಕೊಂಡು ನೀವು ರಿಲೀಸ್ ಮಾಡ್ತಾ ಇದ್ರಿ, ಆಡಿಯನ್ಸ್ನ, ಫ್ಯಾನ್ಸ್ನ ನಂಬ್ಕೊಂಡು ರಿಲೀಸ್ ಮಾಡ್ತಾ ಇದ್ರಿ. ಬಿಟ್ಟರೆ ಕನ್ನಡದ ಯಾವುದೇ ನಿರ್ಮಾಪಕರನ್ನಾಗಲಿ ನಿರ್ದೇಶಕರನ್ನಾಗಲಿ ಈ ಹಿಂದೆ ಕೇಳಿದ ಉದಾಹರಣೆಗಳೇ ಇಲ್ಲ. ಹಾಗಿರುವಾಗ ಈಗ ನಾವ್ಯಾಕೆ ನಿಮ್ಮನ್ನು ಕೇಳಬೇಕು? ಅದ್ರ ಜೊತೆಗೆ ಟಾಕ್ಸಿಕ್ ಚಿತ್ರ ಮಾರ್ಚ್ 19ಕ್ಕೆ ರಿಲೀಸ್ ಡೇಟನ್ನು ಫಸ್ಟ್ ಅನೌನ್ಸ್ ಮಾಡಿರುತ್ತೆ. ಅದಾದ ನಂತರ ಧುರಂಧರ್ 2 ಚಿತ್ರ ಅದೇ ಮಾರ್ಚ್ 19ಕ್ಕೆ ತನ್ನ ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ ಮಾಡಿರುತ್ತೆ. ಯಾರನ್ನು ಕೇಳಿ ಅನೌನ್ಸ್ ಮಾಡಿದ್ರಿ? ಬಾಲಿವುಡ್ನವ್ರು ಮಾಡಬೇಕಾದ್ರೆ ಅದು ಪರ್ಫೆಕ್ಟು, ಆದರೆ ಬೇರೆ ಇಂಡಸ್ಟ್ರಿಯವ್ರು ಮಾಡಬೇಕಾದ್ರೆ ಅದು ತಪ್ಪು ಎನ್ನುವ ವಾದವನ್ನು ಫಸ್ಟು ಬಿಡಬೇಕು. ಓವರಾಲ್ ಇದನ್ನೆಲ್ಲ ನೋಡ್ತಾ ಇದ್ರೆ ಬಾಲಿವುಡ್ ಇಂಡಸ್ಟ್ರಿ ಕೂಡ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳಿಗೆ ಹೆದರುಕೊಳ್ಳುವಂತಹ ಕಾಲ ಬಂತಲ್ಲಪ್ಪ ಅಂತ ನನಗಂತೂ ಖುಷಿ ಆಗ್ತಾ ಇದೆ. ಸೊ ಟಾಕ್ಸಿಕ್ ಚಿತ್ರ ಪೋಸ್ಟ್ ಬೋನ್ ಆಗ್ತಾ ಇರೋದು ಈ ಕಾರಣಕ್ಕೆ. ಸೊ ಈ ರೀತಿ ಅಂದರೆ ಈ ಒಂದು ಪೋಸ್ಟ್ ಪೋನ್ ವಿಚಾರದಲ್ಲೂ ಸಹ ನೆಗೆಟಿವ್ ಆಗಿ ಮಾತನಾಡ್ತಾ ಇರುವಂಥವ್ರನ್ನ ನೋಡಿದಾಗ ನಿಮ್ಗೇನಿಸುತ್ತೆ? ಅಟ್ ಅ ಸೇಮ್ ಟೈಮ್ ಟಾಕ್ಸಿಕ್ ಚಿತ್ರ ಪೋಸ್ಟ್ ಪೋನ್ ಆಗಿರೋದನ್ನ ನೋಡಿದಾಗ ನಿಮ್ಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.